ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ ಸ್ಟಾರ್ಟ್ ಮಾಡೋಣ. ಇದು ಚಾಪ್ಟರ್ 1 ನಲ್ಲಿ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಮತ್ತು ಥಿಯರಮ್ಸ್ ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಗೆ ಥಿಯರಮ್ಸ್ ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕು. ಅಂದ್ರೆ ನಮ್ಗೆ ಥಿಯರಮ್ಸ್ ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಸ್ಟೂಡೆಂಟ್ಸ್, ಮೊದಲನೇದಾಗಿ ನಾವು ರಿಯಲ್ ನಂಬರ್ಸ್ ಅಂದರೇನು, ಅವು ಹೇಗಿರುತ್ತವೆ ಅಂತ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಯಲ್ ನಂಬರ್ಸ್ ಅಂದ್ರೆ ನಮ್ಮ ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುವಂತಹ ಎಲ್ಲ ತರಹದ ನಂಬರ್ಸ್ ಗಳನ್ನು ನಾವು ರಿಯಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನಾವು ನೋಡುವಂತಹ ರ್ಯಾಷನಲ್ ನಂಬರ್ಸ್ ಗಳು ಮತ್ತು ಇರ್ಯಾಷನಲ್ ನಂಬರ್ಸ್ ಗಳನ್ನು ನಾವು ರಿಯಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಈಗ ರಿಯಲ್ ನಂಬರ್ಸ್ ಅನ್ನು ಎರಡು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡಬಹುದು, ರ್ಯಾಷನಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ಸ್ ಅಂತ. ಈಗ ರ್ಯಾಷನಲ್ ಮತ್ತು ಈ ರಿಯಲ್ ನಂಬರ್ಸ್ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಗಳ ಯೂನಿಯನ್ ಆಗಿದೆ, ಅಂದ್ರೆ ಕಲೆಕ್ಷನ್ ಆಗಿದೆ. ಇಂತಹ ನಂಬರ್ಸ್ ಗಳನ್ನೆಲ್ಲ ನಾವು ರಿಯಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಇದನ್ನು ಕ್ಯಾಪಿಟಲ್ ಲೆಟರ್ ಆರ್ ಇಂದ ರಿಪ್ರೆಸೆಂಟ್ ಮಾಡುತ್ತಾರೆ. ನೆಕ್ಸ್ಟ್, this is the most interesting part. Let's begin with rational numbers. Rational numbers ಅಂದ್ರೆ p by q ಫಾರ್ಮ್ ಅಲ್ಲಿ ಬರೆಯಬಹುದಾದಂತಹ ಎಲ್ಲ ತರಹದ ನಂಬರ್ಸ್ ಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. p and q both are integers but q not equal to 0. q ಏನಾಗಿರಬಾರ್ದು, 0 ಆಗಿರಬಾರ್ದು. p ಮತ್ತು q ಇವೆರಡು ಇಂಟಿಜರ್ಸ್ ಗಳು. ಈಗ ಇವೆಲ್ಲ ನಂಬರ್ಸ್ ಗಳು ರ್ಯಾಷನಲ್ ನಂಬರ್ಸ್ ಗಳು. ಈಗ ಲೆಟ್ಸ್ ಸಪೋಸ್ ಯಾವುದೇ ನಂಬರ್ಸ್ ಕೆಳಗೆ 0 ಬಂದ್ರೆ ಅದು ನಂಬರ್ಸೇ ಆಗಿರುವುದಿಲ್ಲ. ಅದು ಈಗ ಯಾವುದೇ ನಂಬರ್ಸ್ ಕೆಳಗಡೆ 0 ಬರಬಾರ್ದು. ಅಂತಹ ನಂಬರ್ಸ್ ಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಈಗ ಇವೆಲ್ಲ ನಂಬರ್ಸ್ ಗಳು ರ್ಯಾಷನಲ್ ನಂಬರ್ಸ್ ಗಳು. ನಿಮಗೆ ಡೌಟ್ ಬರಬಹುದು, ಈ ಎಲ್ಲ ನಂಬರ್ಸ್ ಗಳನ್ನು ರ್ಯಾಷನಲ್ ನಂಬರ್ಸ್ ಗಳು ಅಂತ ಕರೆಯುತ್ತಿದ್ದಾರೆ, ಬಟ್ ಇದು p by q ಫಾರ್ಮ್ ಅಲ್ಲಿ ಇಲ್ಲ. ರ್ಯಾಷನಲ್ ನಂಬರ್ ಅಂದ್ರೆ p by q ಫಾರ್ಮ್ ಅಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಅಂತ. ಈಗ ಯಾವುದೇ ಸಂಖ್ಯೆಯ ಕೆಳಗೆ ಏನೂ ಬರ್ದಿಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಅದೇನಾಗಿರುತ್ತದೆ, ಹಿಡನ್ ಆಗಿರುತ್ತದೆ, ಅದು ನಮಗೆ ಕಂಡು ಬರುವುದಿಲ್ಲ. ಆದ್ರೆ ಇವೆಲ್ಲ ನಂಬರ್ಸ್ ಗಳು ರ್ಯಾಷನಲ್ ನಂಬರ್ಸ್ ಗಳೇ, p by q ಫಾರ್ಮ್ ಅಲ್ಲೇ ಬರೆದಿದೆ. ಆದ್ರೆ ಯಾವುದೇ ಸಂಖ್ಯೆ ಕೆಳಗೆ ಏನು ಬರ್ದಿಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಅದು 1 ಏನಾಗಿರುತ್ತದೆ, ಹಿಡನ್ ಆಗಿರುತ್ತದೆ, ನಮ್ಗೆ ಕಂಡು ಬರುವುದಿಲ್ಲ. ಯಾವುದೇ ಸಂಖ್ಯೆ ಕೆಳಗೆ ಏನು ಇಲ್ಲ ಅಂದ್ರೆ ನಾವು 1 ಇದೆ ಅಂತ ಭಾವಿಸಬೇಕು. ನೆಕ್ಸ್ಟ್ ಇರ್ಯಾಷನಲ್ ನಂಬರ್ಸ್. ಇರ್ಯಾಷನಲ್ ನಂಬರ್ಸ್ ಗಳನ್ನು ನಾವು p by q ಫಾರ್ಮ್ ಅಲ್ಲಿ ಬರೆಯಲು ಸಾಧ್ಯವಿಲ್ಲ. ಇಂತಹ ನಂಬರ್ಸ್ ಗಳನ್ನು ನಾವು ಇರ್ಯಾಷನಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ √2, √3, √5, ಪೈ ಕೂಡ ಇರ್ಯಾಷನಲ್ ನಂಬರ್ಸ್. ಈಗ ಪೈ ಇರ್ಯಾಷನಲ್ ನಂಬರ್, ಬಟ್ 22 ಡಿವೈಡೆಡ್ ಬೈ 7 ಅದ್ರ ವ್ಯಾಲ್ಯೂ ಏನಿದೆಯಲ್ಲ ಇದು ರ್ಯಾಷನಲ್, ಇದು ಇರ್ಯಾಷನಲ್. ನೆಕ್ಸ್ಟ್, ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಇದು ಕೌಂಟಿಂಗ್ ನಂಬರ್ಸ್ ಗಳನ್ನು ನಾವು ನ್ಯಾಚುರಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ವರೆಗೂ ಇರುತ್ತದೆ. ಇಂತಹ ನಂಬರ್ಸ್ ಗಳನ್ನೆಲ್ಲ ನಾವು ನ್ಯಾಚುರಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಇದನ್ನು ಕ್ಯಾಪಿಟಲ್ ಲೆಟರ್ n ಇಂದ ರಿಪ್ರೆಸೆಂಟ್ ಮಾಡುತ್ತಾರೆ. ನೆಕ್ಸ್ಟ್, ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂದ್ರೆ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುವಂತಹ ಎಲ್ಲ ತರಹದ ನಂಬರ್ಸ್ ಗಳನ್ನು ನಾವು ಈವನ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ವರೆಗೂ ಇರುತ್ತದೆ. ಇದು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಇಂತಹ ನಂಬರ್ಸ್ ಗಳನ್ನು ನಾವು ಆಡ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಇದು 0 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ವರೆಗೂ ಇರುತ್ತದೆ. ಇಂತಹ ನಂಬರ್ಸ್ ಗಳನ್ನು ನಾವು ಹೋಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನ್ಯಾಚುರಲ್ ನಂಬರ್ಸ್ ಗೆ 0 ಆಡ್ ಮಾಡಿದ್ರೆ ಇದು ಹೋಲ್ ನಂಬರ್ಸ್ ಆಗುತ್ತದೆ. ಇಂತಹ ನಂಬರ್ಸ್ ಗಳನ್ನು ನಾವು ಹೋಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಇದನ್ನು ಕ್ಯಾಪಿಟಲ್ ಲೆಟರ್ W ಇಂದ ರಿಪ್ರೆಸೆಂಟ್ ಮಾಡುತ್ತಾರೆ. ನೆಕ್ಸ್ಟ್, ಇಂಟಿಜರ್ಸ್. ಇಂಟಿಜರ್ಸ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಗಳು ಇರುತ್ತವೆ, ನೆಗೆಟಿವ್ ನಂಬರ್ಸ್ ಗಳು ಇರುತ್ತವೆ. ಇಂತಹ ನಂಬರ್ಸ್ ಗಳನ್ನು ಇಂಟಿಜರ್ಸ್ ಗಳು ಅಂತ ಕರೆಯುತ್ತೇವೆ. ಇದು
ಪಾಸಿಟಿವ್ ನಂಬರ್ಸ್ಗಳು ರೈಟ್ ಅಲ್ಲಿ 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ವರೆಗೂ ಇರುತ್ತದೆ. ಮತ್ತೆ ನೆಗೆಟಿವ್ ನಂಬರ್ಸ್ಗಳು ಲೆಫ್ಟ್ ಅಲ್ಲಿ 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ವರೆಗೂ ಇರುತ್ತದೆ. ಮಿಡಲ್ ಅಲ್ಲಿ 0 ಇರುತ್ತದೆ. ಇದು ಪಾಸಿಟಿವ್ ನಂಬರ್ಸ್ ಗಳನ್ನು ಹೊಂದಿರುತ್ತದೆ, ನೆಗೆಟಿವ್ ನಂಬರ್ಸ್ ಗಳನ್ನು ಹೊಂದಿರುತ್ತದೆ, ಮತ್ತೆ 0ಗೂ ಕೂಡ ಹೊಂದಿರುತ್ತದೆ. ಇಂತಹ ನಂಬರ್ಸ್ ಗಳನ್ನು ನಾವು ಇಂಟಿಜರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಇದು ಎರಡೇ ಎರಡು ಫ್ಯಾಕ್ಟರ್ಸ್ ಅನ್ನು ಹೊಂದಿರುವ ನಂಬರ್ಸ್ ಗಳನ್ನು ನಾವು ಪ್ರೈಮ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಇದು 2 ಇಂದ ಸ್ಟಾರ್ಟ್ ಆಗುತ್ತದೆ. ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ ಅಂದ್ರೆ 2. ಈಗ ಈ ಪ್ರೈಮ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಈಗ 3 ಇದು ಕೂಡ ಒಂದೇ ಫ್ಯಾಕ್ಟರ್ 2 ಫ್ಯಾಕ್ಟರ್ಸ್ ಅನ್ನು ಮಾತ್ರ ಹೊಂದಿದೆ. 1 ಇಂದ ಡಿವೈಡ್ ಆಗುತ್ತದೆ ಮತ್ತು 3 ಇಂದ. ಆದ್ದರಿಂದ ಇಂಥ ನಂಬರ್ಸ್ ಗಳನ್ನೆಲ್ಲ ನಾವು ಪ್ರೈಮ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಕಂಪೋಸಿಟ್ ನಂಬರ್ಸ್. ಕಂಪೋಸಿಟ್ ನಂಬರ್ಸ್ ಅಂದ್ರೆ 4 ಇಂದ ಸ್ಟಾರ್ಟ್ ಆಗುತ್ತದೆ ಮತ್ತು ಇದು ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಗಳನ್ನು ಹೊಂದಿರುತ್ತದೆ. ಇಂತಹ ನಂಬರ್ಸ್ ಗಳನ್ನು ನಾವು ಕಂಪೋಸಿಟ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಈಗ ಹೆಸರೇ ಸೂಚಿಸ್ತಾ ಇದೆ ಕಂಪೋಸಿಟ್ ನಂಬರ್ಸ್ ಅಂತ. ಈಗ ಲೆಟ್ ಸಪೋಸ್ 6 ಈಗ 1 ಇಂದ ಡಿವೈಡ್ ಆಗುತ್ತದೆ, 2 ಇಂದ ಡಿವೈಡ್ ಆಗುತ್ತದೆ, 3 ಇಂದ ಡಿವೈಡ್ ಆಗುತ್ತದೆ ಮತ್ತು ಟರ್ನ್ ಟೇಬಲ್ ಅಲ್ಲಿ 6 ಇಂದ ಡಿವೈಡ್ ಆಗುತ್ತದೆ. ಇವು ಎರಡು ಫ್ಯಾಕ್ಟರ್ಸ್ ಅನ್ನು ಬಿಟ್ಟು ಇನ್ನು ಎರಡು ಹೆಚ್ಚಿಗೆ ಫ್ಯಾಕ್ಟರ್ಸ್ ಅನ್ನು ಹೊಂದಿದೆ. ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅನ್ನು ಹೊಂದಿರುವ ನಂಬರ್ಸ್ ಗಳನ್ನು ನಾವು ಕಂಪೋಸಿಟ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಲೆಟ್ ಸಪೋಸ್ 12 ಇದು 1 ಇಂದ ಡಿವೈಡ್ ಆಗುತ್ತದೆ, 2 ಇಂದ ಡಿವೈಡ್ ಆಗುತ್ತದೆ, 3 ಇಂದ ಡಿವೈಡ್ ಆಗುತ್ತದೆ, ಮತ್ತೆ 4 ಇಂದ ಡಿವೈಡ್ ಆಗುತ್ತದೆ, ಮತ್ತೆ 6 ಇಂದ ಕೂಡ ಡಿವೈಡ್ ಆಗುತ್ತದೆ, 12 ಇಂದ ಟರ್ನ್ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತದೆ. ಇವೆಲ್ಲ ಏನು ಫ್ಯಾಕ್ಟರ್ಸ್ ಗಳು. ಇದು ಈ ನಂಬರ್ಸ್ 2 ಇಂದ ಹೆಚ್ಚಿಗೆ ಫ್ಯಾಕ್ಟರ್ಸ್ ಅನ್ನು ಹೊಂದಿದೆ. ಇಂಥ ನಂಬರ್ಸ್ ಗಳನ್ನು ನಾವು ಕಂಪೋಸಿಟ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಕೋ ಪ್ರೈಮ್ ನಂಬರ್ಸ್. ಈಗ ಕೋ ಪ್ರೈಮ್ ನಂಬರ್ಸ್ ಅಲ್ಲಿ SCF ಏನಾಗಿರ್ಬೇಕು, 1 ಕಾಮನ್ ಬರಬೇಕು. ಇಂಥ ನಂಬರ್ಸ್ ಗಳನ್ನು ನಾವು ಕೋ ಪ್ರೈಮ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಲೆಟ್ ಸಪೋಸ್ ಈಗ 2 ಇದು 1 ಟೇಬಲ್ ಅಲ್ಲಿ ಇದೆ, ಮತ್ತೆ 2 ಮತ್ತೆ ಈಗ 3 ಇದು 1 ಟೇಬಲ್ ಅಲ್ಲಿ ಇದೆ, ಮತ್ತೆ 3 ಟರ್ನ್ ಟೇಬಲ್ ಅಲ್ಲಿ. ಈಗ ಇಲ್ಲಿ ನೋಡಿ 1 ಕಾಮನ್ ಬಂದಿದೆ. ಈಗ 1 ಕಾಮನ್ ಬಂದಿರೋದ್ರಿಂದ ಇಂಥ ನಂಬರ್ಸ್ ಗಳನ್ನು ನಾವು ಕೋ ಪ್ರೈಮ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಫ್ರಾಕ್ಷನಲ್ ನಂಬರ್ಸ್ ಗಳು. ಫ್ರಾಕ್ಷನಲ್ ನಂಬರ್ಸ್ ಅಂದ್ರೆ ರೇಷಿಯೋ ಫಾರ್ಮ್ ಅಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಫಾರ್ಮ್ ಅಲ್ಲಿ ಬರೆದಿರುವ ಎಲ್ಲ ನಂಬರ್ಸ್ ಗಳನ್ನು ನಾವು ಫ್ರಾಕ್ಷನಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಡೆಸಿಮಲ್ ನಂಬರ್ಸ್. ಡೆಸಿಮಲ್ ಪಾಯಿಂಟ್ ಅನ್ನು ಹೊಂದಿರುವ ನಂಬರ್ಸ್ ಗಳನ್ನು ನಾವು ಡೆಸಿಮಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. 2.5, 5.4 ಹೀಗೆ ಸೋ ಆನ್. ಇಂತಹ ನಂಬರ್ಸ್ ಗಳನ್ನು ನಾವು ಡೆಸಿಮಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ಈ ಎಲ್ಲ ನಂಬರ್ಸ್ ಗಳ ಬಗ್ಗೆ ನಾವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇವೆ. ಆದ್ರೆ ಇದರ ಕನ್ಕ್ಲೂಷನ್ ಏನ್ ಬಂದಿದೆ ಅಂತ ನೋಡೋಣ. ಈಗ ರಿಯಲ್ ನಂಬರ್ಸ್ ಆರ್ ದ ಯೂನಿಯನ್ ಆಫ್ ಬೋತ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ಸ್ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಗಳ ಯೂನಿಯನ್ ಆಗಿದೆ, ಅಂದ್ರೆ ಕಲೆಕ್ಷನ್ ಆಗಿದೆ. ನೆಕ್ಸ್ಟ್ ದೀಸ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆನ್ ಅ ನಂಬರ್ ಲೈನ್. ಈ ನಂಬರ್ಸ್ ಗಳನ್ನು ನಾವು ನಂಬರ್ ಲೈನ್ ಮೇಲೆ ಎಕ್ಸ್ಪ್ರೆಸ್ ಮಾಡಬಹುದು. ಇವೆಲ್ಲ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಗಳೇನಿದಾವಲ್ಲ, ಇವೆಲ್ಲ ನಂಬರ್ಸ್ ಗಳನ್ನು ನಾವು ನಂಬರ್ ಲೈನ್ ಮೇಲೆ ಎಕ್ಸ್ಪ್ರೆಸ್ ಮಾಡಬಹುದು. ದೀಸ್ ನಂಬರ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇವೆಲ್ಲ ನಂಬರ್ಸ್ ಗಳು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು. ಇಂತಹ ನಂಬರ್ಸ್ ಗಳನ್ನೆಲ್ಲ ನಾವು ರಿಯಲ್ ನಂಬರ್ಸ್ ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಈಗ ಥಿಯರಮ್ 1.1 ಡಿಸ್ಕಸ್ ಮಾಡೋಣ. ಸ್ಟೂಡೆಂಟ್ಸ್, ಈಗ ನಾವು ಥಿಯರಮ್ 1.1 ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಡಿಸ್ಕಸ್ ಮಾಡೋಣ. ಥಿಯರಮ್ ಸ್ಟೇಟ್ಮೆಂಟ್ ಏನಿದೆ, ಥಿಯರಮ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಫ್ಯಾಕ್ಟರೈಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಅಂದ್ರೆ ಎವ್ರಿ ಕಂಪೋಸಿಟ್ ನಂಬರ್ ಅನ್ನು ನಾವು ಅದರ ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್. ಇದು ಫ್ಯಾಕ್ಟರೈಸೇಷನ್ ಏನಿರುತ್ತಲ್ಲ ಇದು ಯೂನಿಕ್ ಆಗಿರುತ್ತದೆ.
ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್. ಅಂದ್ರೆ ಅದರ ಆರ್ಡರ್ ಅಲ್ಲಿ ಚೇಂಜ್ ಆಗಬಹುದು, ಆದ್ರೆ ನಂಬರ್ಸ್ ಏನಿರ್ತಾವಲ್ಲ ಅವು ಯೂನಿಕ್ ಆಗಿ ಇರ್ತಾವ. ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ಮೂಲಕ ಇದು ಸ್ಟೇಟ್ಮೆಂಟ್ ಅನ್ನ ಇನ್ನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನಾನು ಎಕ್ಸಾಂಪಲ್ ಆಗಿ ಇದು 300 ನಂಬರ್ ಅನ್ನು ತಗೋತಾ ಇದ್ದೀನಿ. ಇದು ಒಂದು ಕಂಪೋಸಿಟ್ ನಂಬರ್. ಈ 300 ನಂಬರ್ ಅನ್ನ ಯಾಕೆ ತಗೋತಾ ಇದ್ದೀನಿ ಅಂದ್ರೆ ಇದು ಬಹಳಷ್ಟು ನಂಬರ್ಸ್ ಟೇಬಲ್ ಅಲ್ಲಿ ಬರುತ್ತದೆ ಮತ್ತು ಬಹಳಷ್ಟು ನಂಬರ್ ಇಂದ ಡಿವೈಡ್ ಆಗುತ್ತದೆ. ಈಗ ಇದರ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ನಾವು ಇದು ಒಂದು ಕಂಪೋಸಿಟ್ ನಂಬರ್. ಈ ಕಂಪೋಸಿಟ್ ನಂಬರ್ ಅನ್ನು ನಾವು ಯಾವಾಗ್ಲೂ ಪ್ರೈಮ್ ನಂಬರ್ಸ್ ಇಂದಾನೇ ಡಿವೈಡ್ ಮಾಡ್ಕೋತೀವಿ. ಇಲ್ಲಿ ಈಗ ಪ್ರೈಮ್ ನಂಬರ್ ಅನ್ನ ಇಲ್ಲಿ ಬರ್ಕೊಳ್ಳೋಣ. ಈಗ ನಾವು ಪ್ರೈಮ್ ನಂಬರ್ಸ್ ಗಳನ್ನ ಇಲ್ಲಿ ಬರ್ಕೊಂಡಿದೀವಿ. ಈಗ ಎಲ್ಲ ನಂಬರ್ಸ್ ಅಲ್ಲಿ ಸ್ಮಾಲ್ ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡಿ ನೋಡ್ಬೇಕು. ಅದರಿಂದ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಬೇರೆ ನಂಬರ್ ಇಂದ ಡಿವೈಡ್ ಮಾಡಬೇಕು. ಈಗ ನಾನು ಸ್ಮಾಲ್ ಪ್ರೈಮ್ ನಂಬರ್ ಇದು 2 ಇಂದ ಡಿವೈಡ್ ಆಗುತ್ತದೆ. ಅದಕ್ಕೆ ನಾನು ಸ್ಮಾಲ್ ಪ್ರೈಮ್ ನಂಬರ್ 2 ನ ಇಲ್ಲಿ ತಗೋತಾ ಇದ್ದೀನಿ. 2 1s are 2, ಇಲ್ಲಿ 1 ಉಳಿತು. 2 5s are 10, ಇಲ್ಲಿ ಮತ್ತೆ 0 0. ನೆಕ್ಸ್ಟ್ ಇದು ಮತ್ತೆ 2 ಇಂದ ಡಿವೈಡ್ ಆಗುತ್ತದೆ. ಈಗ 2 7s are 14, 1 ಉಳಿತು. 2 5s are 10. ನೆಕ್ಸ್ಟ್ ಇದು 2 ಇಂದ ಡಿವೈಡ್ ಆಗಲ್ಲ, ಇದು 3 ಇಂದ ಡಿವೈಡ್ ಆಗುತ್ತದೆ. ಯಾಕಂದ್ರೆ ಇದು 3 ಇದರ ಸಮ್ 3 ಮಲ್ಟಿಪ್ಲೈ ಅಲ್ಲಿ ಬರ್ತಾ ಇದೆ. 3 2s are 6 ಮತ್ತೆ 1 ಉಳಿತು. 3 5s are 15. ನೆಕ್ಸ್ಟ್ ಇದು 3 ಇಂದ ಡಿವೈಡ್ ಆಗಲ್ಲ, ಇದು 5 ಇಂದ ಡಿವೈಡ್ ಆಗುತ್ತದೆ. 5 5s are 25 ಮತ್ತೆ 5 1s are. ಈಗ ಇದು ಒಂದು ಕಂಪೋಸಿಟ್ ನಂಬರ್. ಇದು ಎಲ್ಲ ಪ್ರೈಮ್ ನಂಬರ್ಸ್ ಗಳು. ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿದಾಗ ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಇಲ್ಲಿ ಬರ್ಕೋಬಹುದು. 2 ಇಂಟು 2 ಇಂಟು 3 ಇಂಟು 5 ಇಂಟು 5. ಈಗ ಈ ಥಿಯರಂ ಏನ್ ಹೇಳ್ತಾ ಇದೆ ಅಂದ್ರೆ ಇದು ಒಂದು ಕಂಪೋಸಿಟ್ ನಂಬರ್. ಈ ಕಂಪೋಸಿಟ್ ನಂಬರ್ ಅನ್ನು ನಾವು ಅದರ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಆದ್ರೆ ಈ ನಂಬರ್ಸ್ ಏನಿದಾವಲ್ಲ ಇವು ಯೂನಿಕ್ ಆಗಿರ್ತವೆ. ಈ ನಂಬರ್ಸ್ ಇಂದ ಮಾತ್ರ ಇದು 300 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ಈ ನಂಬರ್ಸ್ ಬಿಟ್ರೆ ಬೇರೆ ಯಾವ ನಂಬರ್ಸ್ ಇಂದ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಆದ್ರೆ ಇವು ನಂಬರ್ಸ್ ಏನಿದಾವಲ್ಲ ಆರ್ಡರ್ ಅಲ್ಲಿ ಚೇಂಜ್ ಆಗಬಹುದು. ಬಟ್ ಇವೇ ಈಗ 2 2 ಸಲ ಬಂದಿದೆ, 3 1 ಸಲ ಬಂದಿದೆ, 5 2 ಸಲ ಬಂದಿದೆ. ಇದೇ 5 ನಂಬರ್ ಇಂದ ಮಾತ್ರ ಇದು 3 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ಈಗ ಮತ್ತೆ ನಾವು ಆರ್ಡರ್ ಅಲ್ಲಿ ಚೇಂಜ್ ಮಾಡಿ ನೋಡೋಣ. ಈಗ ನಾನು 3 ನ ಮೊದಲು ತಗೋತಾ ಇದ್ದೀನಿ. 3 1s are 3 ಮತ್ತೆ 0 0. ನೆಕ್ಸ್ಟ್ ನಾನು ಈಗ ಇದು 5 ಇಂದ ಡಿವೈಡ್ ಆಗುತ್ತದೆ. ಇಲ್ಲಿ 5 ತಗೋತಾ ಇದ್ದೀನಿ. 5 2s are 10 ಮತ್ತೆ 0. ನೆಕ್ಸ್ಟ್ ಇನ್ನು ಮತ್ತೆ ಇದು 5 ಇಂದ ಡಿವೈಡ್ ಆಗುತ್ತದೆ. 5 4s are 20. ನೆಕ್ಸ್ಟ್ ಇದು 2 ಇಂದ ಡಿವೈಡ್ ಆಗುತ್ತದೆ. ಈಗ 2 2s are 4. ನೆಕ್ಸ್ಟ್ ಇದು ಮತ್ತೆ 2 ಇಂದ ಡಿವೈಡ್ ಆಗುತ್ತದೆ. ಈಗ ಇಲ್ಲೇನಾಯ್ತು ಅಂದ್ರೆ ಇದು ಆರ್ಡರ್ ಅಲ್ಲಿ ಚೇಂಜ್ ಆಯ್ತು, ಬಟ್ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದೆ. ಇವೇ ನಂಬರ್ಸ್ ಗಳು ಇದಾವೆ. 2 2 ಸಲ ಬಂದಿದೆ, ಇಲ್ಲಿ 2 2 ಸಲ ಬಂದಿದೆ. ಮತ್ತೆ ಈಗ 5 ಇಲ್ಲಿ 2 ಸಲ ಬಂದಿದೆ, ಇಲ್ಲಿ ಕೂಡ 5 2 ಸಲ ಬಂದಿದೆ. ಮತ್ತೆ ಇಲ್ಲಿ 3 1 ಸಲ ಬಂದಿದೆ, ಇಲ್ಲಿ ಕೂಡ 3 1 ಸಲ ಬಂದಿದೆ. ಇಲ್ಲಿ ಆರ್ಡರ್ ಅಲ್ಲಿ ಚೇಂಜ್ ಆಗಿದೆ, ಮಾತ್ರ ಚೇಂಜ್ ಆಗಿದೆ. ಆದ್ರೆ ಇವು ಕಂಪ್ಲೀಟ್ ಆಗಿ ಇದೇ ನಂಬರ್ಸ್ ಇಂದ ಕಂಪ್ಲೀಟ್ ಆಗಿ 300 ಡಿವೈಡ್ ಆಗಿದೆ. ಈ ನಂಬರ್ಸ್ ಬಿಟ್ರೆ ಬೇರೆ ಯಾವ ನಂಬರ್ಸ್ ಇಂದ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಇಲ್ಲಿ ಬರ್ಕೊಳ್ಳೋಣ, ಇದರ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 3 ಇಂಟು 5 ಇಂಟು 5 ಇಂಟು 2 ಇಂಟು 2. ಈಗ ನೋಡಿ, ಇಲ್ಲಿ 3 1 ಸಲ ಬಂದಿದೆ, ಇಲ್ಲಿ ಕೂಡ 3 1 ಸಲ ಬಂದಿದೆ. ಮತ್ತೆ ಇಲ್ಲಿ 2 ಟೈಮ್ಸ್ ಬಂದಿದೆ, ಇಲ್ಲಿ ಕೂಡ 2 ಟೈಮ್ಸ್ ಬಂದಿದೆ. ಮತ್ತೆ ಇಲ್ಲಿ 5 2 ಟೈಮ್ಸ್ ಬಂದಿದೆ, ಇಲ್ಲಿ ಕೂಡ ಇದೇ ನಂಬರ್ಸ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದೆ. ಆದ್ರೆ ಆರ್ಡರ್ ಅಲ್ಲಿ ಮಾತ್ರ ಚೇಂಜ್ ಆಗಿದೆ. ಆರ್ಡರ್ ಅಲ್ಲಿ ಚೇಂಜ್ ಆದ್ರೂ ಇವೇ ನಂಬರ್ಸ್ ಯೂನಿಕ್ ಆಗಿದಾವೆ. ಇದೇ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ನಮ್ಗೆ ಹೇಳುತ್ತದೆ.
ಈ ಎಕ್ಸಾಂಪಲ್ ಮೂಲಕ ಈ ಥಿಯರಮ್ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ಎಕ್ಸಾಂಪಲ್ ಮಾಡಿ ನಾವು ಈ ಥಿಯರಮ್ನ ಇನ್ನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸ್ಟೂಡೆಂಟ್ಸ್, ಥಿಯರಮ್ 1.1 ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸಾಂಪಲ್ ನ ಮಾಡಿ ನೋಡೋಣ. ಈಗ ನಾನು ಎಕ್ಸಾಂಪಲ್ ಆಗಿ ಇವೆರಡು ಕಂಪೋಸಿಟ್ ನಂಬರ್ಸ್ ಗಳನ್ನ ತಗೊಂಡಿದ್ದೇನೆ. ಈಗ 90 ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲಿ ಮಾಡ್ಕೊಳ್ಳೋಣ. 90 ಇದು ಒಂದು ಕಂಪೋಸಿಟ್ ನಂಬರ್. ಇದು ಕಂಪೋಸಿಟ್ ನಂಬರ್ಗೆ ಯಾವಾಗ್ಲೂ ನಾವು ಪ್ರೈಮ್ ನಂಬರ್ಸ್ ಇಂದಾನೆ ಡಿವೈಡ್ ಮಾಡುತ್ತೇವೆ. ಈಗ ಇಲ್ಲಿ ಪ್ರೈಮ್ ನಂಬರ್ ಸೈಡ್ ಅಲ್ಲಿ ಬರ್ಕೊಳ್ಳೋಣ. ಈಗ ಯಾವಾಗ್ಲೂ ನಾವು ಸ್ಮಾಲ್ ಪ್ರೈಮ್ ನಂಬರ್ ಇಂದಾನೆ ಡಿವೈಡ್ ಮಾಡುತ್ತೇವೆ. ಈಗ ಸ್ಮಾಲ್ ಪ್ರೈಮ್ ನಂಬರ್ ಅನ್ನ ನಾನು 2 ತಗೋತಾ ಇದ್ದೀನಿ. ಇಲ್ಲಿ 2 ಇದು 2 ಇಂದ ಡಿವೈಡ್ ಆಗುತ್ತದೆ. 2 4 8, ಇಲ್ಲಿ 1 ಉಳಿತು. 2 5 10. ನೆಕ್ಸ್ಟ್ ಇದು 2 ಇಂದ ಡಿವೈಡ್ ಆಗಲ್ಲ, ಇದು 3 ಇಂದ ಡಿವೈಡ್ ಆಗುತ್ತದೆ. ಯಾಕಂದ್ರೆ ಇದರ ಸಮ್ 3 ಮಲ್ಟಿಪ್ಲೈ ಅಲ್ಲಿ ಬರ್ತಾ ಇದೆ. 3 1 3 ಮತ್ತೆ 1 ಉಳಿತು. 3 5 15. ನೆಕ್ಸ್ಟ್ ಇದು 3 ಇಂದ ಮತ್ತೆ ಡಿವೈಡ್ ಆಗುತ್ತದೆ. 3 5 15. ಮತ್ತೆ ಇದು 3 ಇಂದ ಡಿವೈಡ್ ಆಗುವ 5 ಇಂದ ಡಿವೈಡ್ ಆಗುತ್ತದೆ. 5 1 5. ಇದು ಪ್ರೈಮ್ ಫ್ಯಾಕ್ಟರ್ಸ್, ಇದು ಪ್ರೈಮ್ ನಂಬರ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 2 ಇಂಟು 3 ಇಂಟು 3 ಇಂಟು 5. ಈಗ ಇದೊಂದು ಕಂಪೋಸಿಟ್ ನಂಬರ್. ಈ ಕಂಪೋಸಿಟ್ ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ನಾವು ಬರ್ಕೋಬಹುದು. ಇವು ನಂಬರ್ಸ್ ಏನಿದಾವಲ್ಲ, ಇವ ನಂಬರ್ಸ್ ಯೂನಿಕ್ ಆಗಿರುತ್ತದೆ. ಇದೇ ನಂಬರ್ಸ್ ಇಂದ ಈ 90 ಇದು ಕಂಪೋಸಿಟ್ ನಂಬರ್ ಏನಿದೆ ಅಲ್ಲ, ಇದೇ ನಂಬರ್ಸ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ಈ 4 ನಂಬರ್ಸ್ ಬಿಟ್ರೆ ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ. ಈ ನಂಬರ್ಸ್ ಗಳು ಆರ್ಡರ್ ಅಲ್ಲಿ ಚೇಂಜ್ ಆಗಬಹುದು, ಆದ್ರೆ ಈ ನಂಬರ್ಸ್ ಗಳನ್ನು ಮಾತ್ರ 4 ನಂಬರ್ಸ್ ಬಿಟ್ರೆ ಬೇರೆ ಯಾವ ನಂಬರ್ಸ್ ಈ 90 ನಂಬರ್ ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಲ್ಲ. ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳುತ್ತದೆ. ಎವ್ರಿ ಕಂಪೋಸಿಟ್ ನಂಬರ್ ಅನ್ನು ನಾವು ಅದರ ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಮತ್ತೆ ಇವು ನಂಬರ್ಸ್ ಏನಿರ್ತಾವಲ್ಲ, ಇದರ ಫ್ಯಾಕ್ಟರೈಸೇಷನ್ ಯಾವಾಗ್ಲೂ ಯೂನಿಕ್ ಆಗಿರುತ್ತದೆ. ಮತ್ತೆ ಇದು ಆರ್ಡರ್ ಅಲ್ಲಿ ಚೇಂಜ್ ಆಗಬಹುದು, ಬಟ್ ಇವು ನಂಬರ್ಸ್ ಏನಿದಾವಲ್ಲ ಇವು ಚೇಂಜ್ ಆಗಲ್ಲ ಅಂತ ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳುತ್ತದೆ. ನೆಕ್ಸ್ಟ್ ನಾವು 420 ಇದು ಒಂದು ಕಂಪೋಸಿಟ್ ನಂಬರ್. ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. 420 ಇದು 2 ಇಂದ ಡಿವೈಡ್ ಆಗುತ್ತದೆ. 2 2 4 and 2 1 ಮತ್ತೆ 0 0. ಮತ್ತೆ ಇದು 2 ಇಂದ ಡಿವೈಡ್ ಆಗುತ್ತದೆ. 2 1 ಮತ್ತೆ ಇಲ್ಲಿ 1 ಇದೆ, ಇಲ್ಲಿ 0 ಬರುತ್ತದೆ. ಇಲ್ಲಿ ಮತ್ತೆ 2 5 10. ನೆಕ್ಸ್ಟ್ ಇದು 2 ಇಂದ ಡಿವೈಡ್ ಆಗಲ್ಲ, ಇದು 3 ಇಂದ ಡಿವೈಡ್ ಆಗುತ್ತದೆ. ಯಾಕಂದ್ರೆ ಇದರದ್ದು ಸಮ್ 3 ಮಲ್ಟಿಪ್ಲೈ ಅಲ್ಲಿ ಬರ್ತಾ ಇದೆ. 3 3 9. ಮತ್ತೆ ಇದು 1 ಉಳಿತು. ಇಲ್ಲಿ 3 5 15. ನೆಕ್ಸ್ಟ್ ಇದು 5 ಇಂದ ಡಿವೈಡ್ ಆಗುತ್ತದೆ, 3 ಇಂದ ಡಿವೈಡ್ ಆಗಲ್ಲ. ಇದು 3 7 35. ನೆಕ್ಸ್ಟ್ ಇದು 7 1 7. ಇದನ್ನು ಪ್ರೈಮ್ ನಂಬರ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 2 ಇಂಟು 2 ಇಂಟು 3 ಇಂಟು 5 ಇಂಟು 7. ಈಗ ಇದು 420 ಇದು ಒಂದು ಕಂಪೋಸಿಟ್ ನಂಬರ್. ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಏನಿದಾವಲ್ಲ, ಈ ಪ್ರೈಮ್ ನಂಬರ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಈ ನಂಬರ್ಸ್ ಏನಿದಾವಲ್ಲ ಯೂನಿಕ್ ಆಗಿರುತ್ತವೆ, ಇವು ಚೇಂಜ್ ಆಗಲ್ಲ, ಬಟ್ ಇದು ಆರ್ಡರ್ ಅಲ್ಲಿ ಚೇಂಜ್ ಆಗಬಹುದು. ಆದ್ರೆ ಇದೇ 5 ನಂಬರ್ಸ್ ಇಂದ ಮಾತ್ರ ಇದು 420 ಅನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬಹುದು. ಇದನ್ ಬಿಟ್ರೆ ಬೇರೆ ಯಾವ ನಂಬರ್ಸ್ ಇಂದ ಈ ನಂಬರ್ 420 ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಇದೇ ಈ ಫಂಡಮೆಂಟಲ್ ಥಿಯರಮ್ ಹೇಳುತ್ತದೆ. ನೆಕ್ಸ್ಟ್ ಇವು 2 ನಂಬರ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು LCM ಮತ್ತು SF ಅನ್ನ ಫೈಂಡ್ ಮಾಡೋಣ. ಈಗ ನಾವು LCM ಫೈಂಡ್ ಮಾಡಬೇಕಾದ್ರೆ ಯಾವಾಗ್ಲೂ ಯಾವ ನಂಬರ್ ಅಲ್ಲಿ
ಪ್ರೈಮ್ ನಂಬರ್ ಹೆಚ್ಚು ಸಲ ಬಂದಿದೆಯಲ್ಲ ಆ ನಂಬರ್ಸ್ ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ನಾವು ಎಷ್ಟು ಬೇಕಾದಷ್ಟು ನಂಬರ್ ತಗೋಬಹುದು. ಇಲ್ಲಿ ನಾನು 90, 420 ಎರಡೇ ನಂಬರ್ ಅನ್ನ ತಗೊಂಡಿದ್ದೇನೆ. ಈ ಎರಡು ನಂಬರ್ಸ್ ಅಲ್ಲಿ ಕಂಪೇರ್ ಮಾಡಿ ಇದರಲ್ಲಿ ಯಾವ ನಂಬರ್ ಅಲ್ಲಿ ಹೆಚ್ಚು ಸಲ ಪ್ರೈಮ್ ನಂಬರ್ ಬಂದಿದೆಯಲ್ಲ ಆ ನಂಬರ್ಸ್ ಅನ್ನ ಇಲ್ಲಿ ಬರ್ಕೋಬೇಕಾಗುತ್ತದೆ. ನಾನು ಈಗ ಪ್ರೈಮ್ ನಂಬರ್ ಎಷ್ಟು ಬಂದಿದೆಯಲ್ಲ ಆ ಅಷ್ಟು ನಂಬರ್ ಅನ್ನ ಇಲ್ಲಿ ಸೈಡ್ ಬರ್ಕೋತಾ ಇದ್ದೀನಿ. 2 ಬಂದಿದೆ, ಮತ್ತೆ 3 ಬಂದಿದೆ, ಮತ್ತೆ 5 ಬಂದಿದೆ, ಮತ್ತೆ 7 ಬಂದಿದೆ. ಆವಾಗ ನಾನೀಗ ಫಸ್ಟ್ 2 ನೋಡ್ತಾ ಇದ್ದೀನಿ. ಈಗ 290 ಹೆಚ್ಚು ಸಲ ಬಂದಿದೆ ಅಥವಾ 420 ಹೆಚ್ಚು ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಈಗ ಇದು 420 2 ಹೆಚ್ಚು ಸಲ ಅಂದ್ರೆ 2 ಸಲ ಬಂದಿದೆ. ಇದನ್ನ ನಾವು ಇಲ್ಲಿ ಬರ್ಕೋಬೇಕು, ಇದನ್ನ ಬಿಟ್ಬಿಡ್ಬೇಕು. ಈಗ ಇಲ್ಲಿ ಒಂದೇ ಸಲ ಬಂದಿದೆ, ಆದ್ರಿಂದ ಇದನ್ನ ಬರ್ಕೋಬಾರ್ದು, ಇದನ್ನಷ್ಟೇ ಇಲ್ಲಿ ನಾವು ಬರ್ಕೋಬೇಕು. 2 × 2. ನೆಕ್ಸ್ಟ್ ನಾವು 2 ಕೆಲಸ ಮುಗೀತು. 3 ನೋಡ್ಕೊಳ್ಳೋಣ. ಈಗ 3 ಇದರಲ್ಲಿ 1 ಸಲ ಬಂದಿದೆ, ಇದರಲ್ಲಿ 2 ಸಲ ಬಂದಿದೆ. ಅದಕ್ಕೆ ಇದನ್ನ ನಾವು ಇಲ್ಲಿ ಬರ್ಕೋಬೇಕು, ಇದನ್ನ ಬಿಟ್ಬಿಡ್ಬೇಕು. 3 × 3. ನೆಕ್ಸ್ಟ್ ನಾವು 3 ಕೆಲಸ ಮುಗೀತು. ಈಗ 5 ನೋಡ್ಕೊಳ್ಳೋಣ. ಈಗ 5 ಇಲ್ಲಿ 1 ಸಲ ಬಂದಿದೆ, ಇಲ್ಲಿ ಕೂಡ 1 ಸಲ ಬಂದಿದೆ. ಅದಕ್ಕೆ ನಾವು 1 ಸಲ ಮಾತ್ರ ಇಲ್ಲಿ ಬರ್ಕೋಬೇಕು. 5. ನೆಕ್ಸ್ಟ್ 5 ಕೆಲಸ ಮುಗಿತು. 7 ನೋಡೋಣ. 7 ಇದರಲ್ಲಿ ಬಂದಿಲ್ಲ, ಇದರಲ್ಲಿ ಮಾತ್ರ ಬಂದಿದೆ. ಅಂದ್ರೆ ಈ ನಂಬರ್ಸ್ ಅಲ್ಲಿ ಹೆಚ್ಚಿಗೆ ಬಂದಿದೆ ಅಂತ ಅರ್ಥ. ಇಲ್ಲಿ 7 ಬರ್ಕೊಳ್ಳೋಣ. ಈಗ ಈ ನಂಬರ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈ ನಂಬರ್ ಅನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 1260 ಬಂದಿದೆ. ಈಗ ನೆಕ್ಸ್ಟ್ SF ನೋಡೋಣ. SF ಅಂದ್ರೆ ಈ ಎರಡು ನಂಬರ್ಸ್ ಅಲ್ಲಿ ಕಾಮನ್ ಬಂದಿರೋ ನಂಬರ್ಸ್ ಅನ್ನ ಮಾತ್ರ ಇಲ್ಲಿ ಬರ್ಕೋಬೇಕು. ನಾವು ಈಗ ಈ ನಂಬರ್ಸ್ ಅಲ್ಲಿ ಯಾವ ನಂಬರ್ಸ್ ಕಾಮನ್ ಬಂದಿದೆ ಅಂತ ನೋಡೋಣ. ಈಗ ಮೊದಲನೇದಾಗಿ ನಾವು 2 ನೋಡ್ಕೊಳ್ಳೋಣ. ಈಗ 2 ಇಲ್ಲಿ ಕಾಮನ್ ಬಂದಿದೆ, ಇಲ್ಲಿ ಬಂದಿದೆ, ಇದು ಒಂದ್ ಪೇರ್ ಆಯ್ತು. ಈಗ ಇದೊಂದ್ ಸೆಟ್ ಐತಲ್ಲ, ಇದರಲ್ಲಿಂದ ಒಂದೇ ಮಾತ್ರ ಕಾಮನ್ ಬಂದಿರೋದ್ರ ಈ ಒಂದೇ ಮಾತ್ರ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 3 ನೋಡೋಣ. 3 ಇಲ್ಲಿ 1 ಬಂದಿದೆ, ಇಲ್ಲಿ 1 ಬಂದಿದೆ, ಇದು ಕೂಡ ಕಾಮನ್ ಬಂದಿದೆ. ಅದಕ್ಕೆ ಇದನ್ನು ಕೂಡ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ 5 ನೋಡೋಣ. 5 ಇಲ್ಲಿ ಬಂದಿದೆ, ಮತ್ತೆ ಇಲ್ಲಿ ಕೂಡ ಬಂದಿದೆ. ಅದಕ್ಕೆ ಇಲ್ಲಿ 5 ಬರ್ಕೊಳ್ಳೋಣ. ನೆಕ್ಸ್ಟ್ 7 ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ. ಅದಕ್ಕೆ ಇದು 7 ಕಾಮನ್ ಬಂದಿಲ್ಲ. ಅದಕ್ಕೆ ಇದನ್ನ ಬಿಟ್ಬಿಡೋಣ. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 30 ಬಂತು. ಈಗ ನಾವು LCM ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 1260 ಬಂದಿದೆ. ಮತ್ತೆ SF ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 30 ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ರಿಲೇಷನ್ ಬಿಟ್ವೀನ್ LCM ಅಂಡ್ SF. ಈಗ ಇದರದೊಂದು ಫಾರ್ಮುಲಾ ಇದೆ. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು LCM ಇಂಟು SF. ಇದರ ಮೀನಿಂಗ್ ಏನಂದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಪ್ರಾಡಕ್ಟ್ ಮತ್ತೆ LCM ಇಂಟು SF ಪ್ರಾಡಕ್ಟ್ ಸಮವಾಗಿರುತ್ತದೆ ಅಂತ. ಈಗ ನಾವು ಫಸ್ಟ್ ನಂಬರ್ ಇದೇ ನಂಬರ್ಸ್ ಅನ್ನ ಯೂಸ್ ಮಾಡಿಕೊಂಡು, ಇದು ಇನ್ನೊಂದು ಎಕ್ಸಾಂಪಲ್ ಸಿಕ್ತು ನಮಗೆ. ಇದೇ ನಂಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಇದರದ್ದು SF ಅನ್ನ ಫೈಂಡ್ ಮಾಡ್ತಾ ಇದ್ದೀನಿ. ಈಗ ಅವರು 3 ನಂಬರ್ಸ್ ಕೊಟ್ಟಿರ್ತಾರೆ, ನಾವು 4ನೇದನ್ನ ನಾವು ಕಂಡು ಹಿಡಿಬೇಕು. ಈಗ ಇದರಲ್ಲಿ ಫಸ್ಟ್ ನಂಬರ್ ಕೊಟ್ಟಿದ್ದಾರೆ, ಸೆಕೆಂಡ್ ನಂಬರ್ ಕೊಟ್ಟಿದ್ದಾರೆ, LCM ಕೊಟ್ಟಿದ್ದಾರೆ, SF ಅನ್ನ ನಾವು ಕಂಡು ಹಿಡಿಬೇಕು. ಒಂದ್ಸಲ ಏನ್ ಮಾಡ್ತಾರೆ, ಫಸ್ಟ್ ನಂಬರ್ ಕೊಟ್ಟಿರ್ತಾರೆ, ಸೆಕೆಂಡ್ ನಂಬರ್ ಕೊಟ್ಟಿರ್ತಾರೆ, ಮತ್ತೆ SF ಕೊಟ್ಟಿರ್ತಾರೆ, LCM ಅನ್ನ ಕಂಡು ಹಿಡಿಬೇಕಾಗತ್ತೆ. ಈಗ LCM ಇದೆ, ನಾವು SF ಅನ್ನ ಕಂಡು ಹಿಡಿಬೇಕು. ಈ ನಂಬರ್ಸ್ ಗಳನ್ನ ನಾವು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. 90 into 420 into is equal to 1260 into SF. ಈಗ 90 into 420 ಡಿವೈಡೆಡ್ ಬೈ ಇಲ್ಲಿ ಇದು ಮಲ್ಟಿಪ್ಲೈ ಅಲ್ಲಿ ಇದೆಯಲ್ಲ, ಇದು ಇಲ್ಲಿ ಡಿವೈಡ್ ಅಲ್ಲಿ ಬರುತ್ತೆ. 1260 is equal to ಇಲ್ಲಿ SF. ಈಗ ಇದು ಮಲ್ಟಿಪ್ಲೈ ಆಗೋದು ಈಸಿಯಾಗಿ ಕಾಣಿಸ್ತಾ ಇದೆ. ಈಗ 4 1s 4 3s 12, 21s 23s 30. ಈಗ 421s ಈಗ ಇದು 423s ಮತ್ತೆ 3 1s 330s. ಇಲ್ಲಿ SF ಎಷ್ಟು ಬಂತು ಅಂದ್ರೆ 30 ಬಂತು.
SCF is equal to 30. ಇಲ್ಲಿ ಕೂಡ 30 ಬಂದಿದೆ, ಇಲ್ಲಿ ಕೂಡ 30 ಬಂದಿದೆ. ಈಗ ಈ ಎಕ್ಸಾಂಪಲ್ ನಿಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಇದು ಈ ಮೆಥಡ್ಸ್ ಏನಿದಾವಲ್ಲ ನಿಮ್ಗೆ ಎಕ್ಸಸೈಸ್ 1.1 ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತದೆ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಥಿಯರಮ್ 1.2 ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.